ಅಡುಗೆ ಮಾಡೋದು? ಒಂದು ಸ್ವೀಟ್ ಡಿಶ್ ಮಾಡೋಣ, ಒಂದು ಖಾರ ಡಿಶ್ ಮಾಡೋಣ. ಸ್ವೀಟ್ ಡಿಶ್ಗೆ ಕೇಸರಿ ಬಾತು, ಖಾರ ಡಿಶ್ಗೆ ಖಾರ ಬಾತ್ ಮಾಡೋಣ. ಸೂಪರ್ ಕಾಂಬಿನೇಷನ್. ಹೇಗೆ ಮಾಡೋದು? ನಮ್ಮಪ್ಪ ಗ್ರೇಟ್ ಶೆಫ್ ಆಗಿದ್ರು ನಾನು ಅವರಿಂದ ಏನೂ ಕಲೀಲೇ ಇಲ್ಲ. ಇರ್ಲಿ ಬಿಡು, ಇವತ್ತು ನಾನು ಮಾಡೋ ಅಡುಗೆಯಿಂದ ಎಲ್ಲರೂ ಭೇಷ್ ಅನ್ಬೇಕು, ಇಡೀ ಮನೆ ಶಾಕ್ ಆಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ಸಿಕ್ತು. ಅಭಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಖಾರ ಬಾತ್ ಕೇಸರಿ ಬಾತ್. ಖಾರ ಬಾತು ಕೇಸರಿ ಬಾತಾ? ಅದು ನೀನು ಯಾಕೆ ಮಾಡಬೇಕು? ನಿನ್ಗೆ ಯಾರು ಹೇಳಿದ್ರು ಇದೆಲ್ಲ ಮಾಡೋದಕ್ಕೆ? ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಕೇಳೋ ಅಂಥವನ ದೀಪಿಕಾ. ಇದು ನನ್ನ ಖುಷಿಗೋಸ್ಕರ ನಾನೇ ಮಾಡ್ತಿದ್ದೀನಿ. ಮತ್ತೆ ನಿನ್ಗೇನು ಕರ್ಮ ಇದನ್ನೆಲ್ಲ ಮಾಡೋಕ್ಕೆ? ಇದನ್ನೆಲ್ಲ ನಾನು ಮಾಡ್ತಿರೋದು ನನ್ನ ಖುಷಿಗೋಸ್ಕರ ದೀಪಿಕಾ. ಒಂಥರ ಸೆಲೆಬ್ರೇಷನ್ ಅನ್ಕೋ. ಸೆಲೆಬ್ರೇಷನ್ನ? ಸೆಲೆಬ್ರೇಟ್ ಮಾಡೋವಂಥದ್ದು ಏನಾಯ್ತು ಅಭಿ ಈಗ? ಇವತ್ತು ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಿದೆ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ. ಅಷ್ಟು ಅಲ್ಲದೆ ಸಮರ್ಥ್ ಬೇರೆ ನನಗೆ ಚಾಲೆಂಜ್ ಮಾಡಿದ್ದಾನೆ. ನಾನಿವತ್ತು ಅವನಿಗಿಂತ ಚೆನ್ನಾಗಿ ಅಡುಗೆ ಮಾಡಲೇಬೇಕು. ಅಭಿ, ಹಸು ಹುಲ್ ತಿನ್ನುತ್ತೆ ಅಂತ ಹುಲಿ ಹುಲ್ ತಿನ್ನೋಕ್ಕೆ ಹೋಗಬಾರ್ದು. ನಿನ್ನ ಸ್ಟೇಟಸ್ ಏನು ಅಂತ ಗೊತ್ತಾ? ನೀನು ಯಾಕೆ ಅಡುಗೆ ಮಾಡಬೇಕು? ಅಡುಗೆ ಮಾಡೋದ್ರಿಂದ ಸ್ಟೇಟಸ್ ಕಡಿಮೆ ಆಗುತ್ತೆ ಅಂತ ಯಾರು ಹೇಳಿದ್ದು ದೀಪಿಕಾ? ನಮ್ಮ ಡ್ಯಾಡ್ ಕೂಡ ಅಡುಗೆ ಮಾಡಿನೇ ಅಲ್ವಾ ಫೇಮಸ್ ಆಗಿದ್ದು. ಅದು ಬೇರೆ, ಇದು ಬೇರೆ ಅಭಿ. ನಿಮ್ಮ ಅಪ್ಪ ದೊಡ್ಡ ಶೆಫು, ಅವ್ರು ಅಡುಗೆ ಮಾಡ್ತಿದ್ದು ದೊಡ್ಡ ರೆಸ್ಟೋರೆಂಟಲ್ಲಿ. ನೀನು ಅಡುಗೆ ಮಾಡ್ತಿರೋದು ಇಲ್ಲಿ ಮನೆಯಲ್ಲಿ. ಎಲ್ಲ ಅಡುಗೆ ಮಾಡಿದ್ರೆ ಏನು ದೀಪಿಕಾ, ರುಚಿ ಇಂಪಾರ್ಟೆಂಟ್ ಅಲ್ವಾ? ಆದರೂ ಅಭಿ, ನೀನು ಈ ಥರ ಅಡುಗೆ ಮಾಡೋದು ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಬೇಕಿದ್ರೆ ಫುಡ್ನ ಒಳ್ಳೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡೋಣ. ಅದು ನೀನೇ ಮಾಡಿದೆ ಅಂತ ಹೇಳು. ದೀಪಿಕಾ, ಹಾಗಾದ್ರೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಿನಗೂ ನಂಬಿಕೆ ಇಲ್ವಾ? ನೋಡ್ತಿರೋ ಇವತ್ತು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ. ಮೊದಲು ನೀನಿಂದ ಹೋಗು. ನೀನು ನನಗೆ ಡಿಮೋಟಿವೇಟ್ ಮಾಡ್ತಾ ಇದೆಯಾ. ನಾನು ಅಡುಗೆ ಎಲ್ಲ ಮಾಡಿದ್ಮೇಲೆ ಕರಿತೀನಿ, ನೀನೇ ಟೇಸ್ಟ್ ಮಾಡವಂತೆ. ಫಸ್ಟ್ ನೀನು ಹೊರಡು. ಅಭಿ, ನನ್ನ ಮಾತು ಕೇಳಿ. ಇವಾಗ ನೋ ಮಾತು, ಓನ್ಲಿ ಖಾರ ಬಾತು ಕೇಸರಿ ಬಾತು. ಫಸ್ಟ್ ನೀನು ಹೊರಡು. ಅಭಿ, ನಾನು ಗೋ 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 ಹೊರಡು ದೀಪಿಕಾ. ಅಭಿ, ಇದು ಜಾಸ್ತಿ ಆಯ್ತು. ಮನೇಲಿ ಎಲ್ಲರ ತಾಳಕ್ಕೂ ಕುಣಿತಾ ಇದ್ದಾನೆ. ಸ್ಟಾಪ್ ಇಟ್ ದೀಪಿಕಾ. ಈಗೇನಾಯ್ತು ಅಂತ ಈ ರೀತಿ ಜೋರಾಗಿ ಕೂಗಾಡ್ತಿದ್ಯಾ? ನೀನು ಹೀಗೆ ಕೂಗಾಡೋದನ್ನ ಮನೆಯವ್ರು ಕೇಳಿಸ್ಕೊಂಡ್ರೆ ನಿನ್ನ ಜೊತೆ ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ. ಅಲ್ಲ ಅತ್ತೆ, ಆ ಅಭಿ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ, ಅವನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ನೀನು ಟ್ರಿಗರ್ ಆಗಬೇಡ. ನೀನು ಈ ರೀತಿ ಟ್ರಿಗರ್ ಆಗ್ತಾ ಇದ್ರೆ ಅವನು ಇನ್ನೂ ನಿನ್ನಿಂದ ದೂರ ಆಗ್ತಾನೆ. ನೀವೇನೋ ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀರಾ ಅತ್ತೆ, ಆದರೆ ಅವ್ನು ಮಾಡ್ತಿರೋ ಕೆಲಸಗಳಿಗೆ ಕೋಪ ಬರ್ದಲ್ಲ ಇನ್ನೇನಾಗುತ್ತೆ ಹೇಳಿ? ಆ ತುಳಸಿಯವ್ರ ಹೆಸರಿಗೆ ಕಂಪ್ನಿ ಆಗ್ತಿರೋದು ಇವನಿಗೆ ತುಂಬ ಖುಷಿ ಇದೆಯಂತೆ. ಆ ಖುಷಿಗೆ ಅಡುಗೆ ಮಾಡ್ತೀನಿ ಅಂತ ಹೋಗಿ ಅಡುಗೆ ಮನೇಲಿದ್ದಾನೆ. ಓಹೋ, ಅದಾ ವಿಷಯ. ರಿಜಿಸ್ಟ್ರೇಷನ್ ನಾಳೆ ತಾನೆ. ಅಭಿ ಮಾಡೋ ಅಡುಗೆ ಚೆನ್ನಾಗಿದ್ರೂ ಇರ್ಬೋದು, ಆದರೆ ತುಳಸಿ ಹೆಸರಿಗೆ ನಾಳೆ ರಿಜಿಸ್ಟ್ರೇಷನ್ ಅಂತೂ ಆಗಲ್ಲ. ಅತ್ತೆ, ನಾನಿಲ್ಲಿ ಅವಾಗ್ಲಿಂದ ಅಷ್ಟು ಮಾತಾಡ್ತಿದ್ದೀನಿ, ನೀವೇನು ಹೇಳ್ದೆ ಸುಮ್ಮನೆ ಇದ್ದೀರಾ? ಯಾಕೆ ನಿಮಗೂ ಆ ತುಳಸಿಯವ್ರ ಹೆಸರಿಗೆ ಕಂಪ್ನಿ ಮಾಡೋದು ಇಷ್ಟನಾ? ಇದು ಇಷ್ಟ ಕಷ್ಟದ ವಿಷಯ ಅಲ್ಲ ದೀಪಿಕಾ. ಮನೆಯವರೆಲ್ಲರೂ ಸೇರಿ ಡಿಸೈಡ್ ಮಾಡಿದ್ದಾರೆ. ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಏನಾಗುತ್ತೋ ಆಗಲಿ ಅಂತ ಬಿಟ್ಟರೆ ರಿಜಿಸ್ಟ್ರೇಷನ್ ಆಗೇ ಆಗುತ್ತೆ ಅತ್ತೆ. ರಿಜಿಸ್ಟರ್ ಆಗೋಕೆ ನಾನು ಬಿಡಬೇಕಲ್ಲ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರದೇ ಇದ್ರೆ ಹೇಗೆ ಪರದಾಡ್ತಾರೋ ಹಾಗೆ ನಾಳೆ ಇವರೆಲ್ಲರೂ ಪರದಾಡ್ತಾರೆ. ನಾನು ಅದನ್ನು ನೋಡ್ತೀನಿ. ಅತ್ತೆ, ನನಗೆ ನಡೀತಿರೋದೆಲ್ಲ ನೋಡಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸಹಿಸ್ಕೋಬೇಕು ದೀಪಿಕಾ. ಕೆಲವೊಂದು ಸರಿ ನಾವು ಅಂದ್ಕೊಂಡಿದ್ದು ಆಗದೆ ಇರ್ಬೋದು, ಇನ್ನು ಕೆಲವು ಸರಿ ನಮಗೆ ಬೇಕಾಗಿರೋದು ನಾವು ಅಂದ್ಕೊಳ್ದೇನೆ ಆಗಿಬಿಡ್ಬೋದು. ತಾಳ್ಮೆ ಇರಬೇಕು. ನೀನಿನ್ನೂ ಚಿಕ್ಕ ಹುಡುಗಿ. ನಾವು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ತಲೆ ಉಪಯೋಗಿಸ್ಬೇಕು, ಇನ್ನೊಂದು ತಾಳ್ಮೆ ಇರಬೇಕು. ನೀನು ಅಭಿ ಜೊತೆ ಚೆನ್ನಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಆ ಕಂಪನಿ ಬಗ್ಗೆ ಆಗಲಿ ತುಳಸಿ ಬಗ್ಗೆ ಆಗಲಿ ಯೋಚನೆ ಮಾಡಬೇಡ.
ನಿನ್ನ ಟಾರ್ಗೆಟ್ ಪೂರ್ಣಿ ಆಗಿರಬೇಕೇ ಹೊರತು ತುಳಸಿ ಆಗಲಿ ಆ ಕಂಪನಿ ಆಗಲಿ ಅಲ್ಲ. ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಆ ಪೂರ್ಣಿ ಈ ಮನೆಯಿಂದ ತೊಲಗಬೇಕು. ನಾನು ನನ್ನ ಗಂಡನ್ನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು. ಅದೇ ನನ್ನ ಟಾರ್ಗೆಟ್. ಅಲ್ಲ, ನನ್ನ ತಂಗಿಗೆ ಕೆಲಸ ಸಿಕ್ಕಿದೆ, ನೀನು ನೋಡಿದ್ರೆ ಒಂದೇ ಒಂದು ಲಡ್ಡು ಕೊಡ್ತಿಲ್ಲ ಸಿರಿ, ನಂಗೆ ಇನ್ನೊಂದು ಬೇಕು. ಈಗ ಒಂದು ತಿಂದಿದ್ಯಾ ತಾನೆ, ಮಿಕ್ಕಿದ್ದು ಬೆಳಗ್ಗೆ ಕೊಡ್ತೀನಿ, ಸುಮ್ಮನೆ ರಾತ್ರಿ ಹೊತ್ತು ಜಾಸ್ತಿ ಸ್ವೀಟ್ಸ್ ತಿನ್ನಬಾರ್ದು. ತಂದಿರೋದು ನನ್ನ ತಂಗಿ, ನಿನಗೆ ಏನು ಕೊಡೋಕ್ಕೆ? ಹೇಳಿದಷ್ಟು ಕೇಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಣ್ಣ. ಆದರೆ ಅಣ್ಣ, ಸಂಬಳ 15,000 ಮಾತ್ರ. ಅಲ್ಲ, ಅದನ್ನ ಯಾಕೆ ಬೇಜಾರಲ್ಲಿ ಹೇಳ್ತಿದ್ಯಾ? ನಾವು ಹತ್ತೋ ಮೊದಲನೇ ಮೆಟ್ಲು ನಮಗಿಂತ ಎತ್ತರಕ್ಕೆ ಇರಬೇಕು ಅಂತ ಯಾವಾಗಲೂ ಬಯಸಬಾರ್ದು. ಹಾಗನ್ ಮಾತ್ರಕ್ಕೆ ನಾವು ಎತ್ತರಕ್ಕೆ ಏರೋದೇ ಇಲ್ಲ ಅಂತಲ್ಲ. ದುಡಿಯೋಕ್ಕೆ ಶುರು ಮಾಡಿದ್ಯಾ, 15,000 15 ಲಕ್ಷ ಆಗ್ಬೋದು. ಸಂಬಳದ ಬಗ್ಗೆ ಯೋಚನೆ ಮಾಡಬೇಡ, ಕಷ್ಟಪಟ್ಟು ದುಡಿ. ನಿನ್ನ ಶ್ರಮನೇ ನಿನಗೆ ತಕ್ಕ ಪ್ರತಿಫಲ ಕೊಡುತ್ತೆ. ಹೌದು ಸಂಧ್ಯಾ, ಈಗ ನಿಂಗೆ ಸಿಕ್ಕಿರೋ ಕೆಲಸನ ಚೆನ್ನಾಗಿ ಮಾಡು. ನಿನಗೆ ಸಂಬಳದ ಜೊತೆಗೆ ಬೋನಸ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ. ಅದು ಅಲ್ಲದೆ ನಿನ್ನ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರೆ ನಿಂಗೆ ಪ್ರಮೋಷನ್ ಕೂಡ ಸಿಗ್ಬೋದು. ಇದಾದಮೇಲೆ ನಿಂಗಿರೋ ಅನುಭವಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಕೆಲಸಗಳು ಸಿಗ್ಬಹುದು. ಮೊದಲನೇ ಹೆಜ್ಜೆ ಇಡ್ತಿದ್ಯಾ, ಖುಷಿಯಿಂದ ಹೆಜ್ಜೆ ಇಡು. ಇನ್ಯಾವತ್ತೂ ಹಿಂತಿರುಗಿ ನೋಡಬಾರ್ದು, ಆ ಧೈರ್ಯದಿಂದ ಹೆಜ್ಜೆ ಇಡು. ಖಂಡಿತ ಸಿರಿ, ನಾನು ಇನ್ಯಾವತ್ತೂ ಹಿಂದೆ ತಿರುಗಿ ನೋಡಲ್ಲ. ನಾನು ಕಷ್ಟಪಟ್ಟು ದುಡಿತೀನಿ, ಈ ಮನೆನ ಬಿಡಿಸ್ಕೊಡ್ತೀನಿ. ನಾನು ನೋಡ್ತೀನಿ. ಸರಿಯಾಗಿ ಇಟ್ಕೊಳ್ರಿ. ಹಲೋ, ಓಪನ್ ದ ಡೋರ್ ರೈಸ್. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ. ಏನ್ರಿ ಇದು? ಯಾವ್ದು? ಎಲ್ಲಿ ಸಿಕ್ಕಿದ್ರಿ ಇವರು? ಸರ್, ಆಸಾಮಿ ಫುಲ್ ಟೈಟು. ನನ್ನ ಆಟೋದಲ್ಲಿ ಕೂತ್ಕೊಂಡು ಈ ಮನೆ ಅಡ್ರೆಸ್ ಹೇಳಿದ್ರು, ಕರ್ಕೊಂಬಂದೆ. ಸರ್, ಕಾಸು ಕೊಟ್ಟರೆ ಹೊಡ್ತೀನಿ. ಆಟೋ ಚಾರ್ಜ್ 1.5. ಇವ್ರು ಕಾಟ ತರಿದೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ. ಟೋಟಲ್ಲಿ 100 ರೂಪಾಯಿ. ನಿಂಗೆ ಮಾನ ಮರ್ಯಾದೆ ಇಲ್ವಾ? 200 ರೂಪಾಯಿ ಕೇಳ್ತೀಯಲ್ಲ ಇಲ್ಲಿಂದ ಇಲ್ಲಿ ಕರ್ಕೊಂಬಂದು. 200 ನೋ ಗಿವ್. ಅವಕಾಶ ಮಾಡಪ್ಪ, ಅವಕಾಶ ಮಾಡಿ ಒಂದು 350 400 ರೂಪಾಯಿ ಒಳಗೆ ಸೆಟ್ಲ್ ಮಾಡಿ ಕೊಟ್ಟು ಕಳ್ಸು. ಇಸ್ಕೊಂಡು ಹೋಗ ಕೊಡ್ತಾನನ್ನ. ಸರಿ, ಸಂಧ್ಯಾ ಕರ್ಕೊಂಡೋಗಿರೋಣ ಒಳಗಡೆ. ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ, ಕುಡಿಬೇಡ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಮಿತಿ ಮೀರಿದ ಒತ ಏರಿದ, ಮಿತಿ ಮೀರಿದ ಜೋಪಾನ. ಆಕಾಶ ಕಪ್ಪಾಯ್ತು, ಭೂಮಿ ಗುಂಡು ಆಯ್ತು. ಚಿಕ್ಕಪ್ಪ, ಯಾವುದಕ್ಕೂ ಒಂದಷ್ಟು ಹೊಟ್ಟೆನೋ ಮಾತ್ರೆಗಳು, ಗ್ಯಾಸ್ಟ್ರಿಕ್ ಮಾತ್ರೆಗಳು ತಂದಿಟ್ಕೊಂಡಿರಿ. ಯಾಕಂದರೆ ಇವತ್ತು ತಿಂಡಿ ಮಾಡ್ತಿರೋದು ಅಭಿ. ಹೌದು ಕಣೋ, ಊಟ ಮಾಡೋದು ಹೊಟ್ಟೆ ತುಂಬಲಿ ಅಂತ. ಯಾರಾದರೂ ಹೊಟ್ಟೆ ನೋವು ಬರಲಿ ಅಂತ ಊಟ ಮಾಡ್ತಾರಾ? ನನಗೆ ಯಾಕೋ ಈಗಲೇ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತಿದೆ. ಅವನು ಹೇಗೆ ಅಡುಗೆ ಮಾಡಿರ್ತಾನೋ ಅದನ್ನು ನನ್ನ ಹೊಟ್ಟೆ ಹೇಗೆ ಸ್ವೀಕಾರ ಮಾಡುತ್ತೋ ಒಂದು ಗೊತ್ತಾಗ್ತಿಲ್ಲ. ಏನಿಲ್ಲ, ಅಭಿ ಚೆನ್ನಾಗೇ ಮಾಡಿರ್ತಾನೆ. ದೀಪಿಕಾ, ಅವನ ಹೆಂಡತಿಯಾಗಿ ನೀನು ಇಂಥ ಸುಳ್ಳುಗಳು ಹೇಳಲೇಬೇಕಾಗುತ್ತೆ. ನಿನ್ನ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ. ನನ್ನ ಪ್ರಶ್ನೆಗಳಿಗೆಲ್ಲ ಇನ್ನೇನು ಉತ್ತರ ಸಿಕ್ಬಿಡುತ್ತೆ, ನೋಡೋಣ ಬಿಡು. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆ
ಇವತ್ತು ನಿಮ್ಮೆಲ್ರಿಗೋಸ್ಕರ ನಾನು ಇಷ್ಟಪಟ್ಟು ಕಷ್ಟಪಟ್ಟು ಖಾರಾಬಾತ್ ಕೇಸರಿ ಬಾತ್ ಮಾಡಿದ್ದೀನಿ. ಸದ್ಯ ಈಸಿಯಾಗಿರೋ ಡಿಶಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಮಾಡಿರ್ತಾನೆ ಅನಿಸ್ತಿದೆ. ಅದಕ್ಕೆ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೇನೆ. ಪರವಾಗಿಲ್ಲ. ಅದು ಹೇಗಾಗುತ್ತೆ? ಅಡುಗೆ ನಾನು ತಾನೇ ಮಾಡಿರೋದು, ನಾನೇ ಬಡಿಸ್ಬೇಕು. ನೀವು ಕೂತ್ಕೊಳ್ಳಿ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಅಡುಗೆ ಗಮ್ಮಂತಿದೆ, ಚೆನ್ನಾಗಾಗಿರೋ ಹಾಗಿದೆ. ಅಭಿ, ನೀನು ಚೆನ್ನಾಗಿ ಮಾಡಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಸರಿ, ಹಾಗಾದ್ರೆ ಎಲ್ಲರೂ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ? ಅಯ್ಯೋ ಬ್ರೋ, ನನಗೆ ಇವಾಗ ನೆನಪಾಯ್ತು. ನನಗೆ ಆ್ಯಕ್ಚುಲಿ ನಾಳೆ ಎಕ್ಸಾಮ್ ಇದೆ. ನಾ ಹೋಗಿ ಓದ್ಕೋತೀನಿ. ನಂಗೆ ಇದೆಲ್ಲ ಬೇಡ. ನಾ ಹೋಗಿ ಓದ್ಕೋತೀನಿ. ನಿಧಿ, ಅದೆಲ್ಲ ಆಗದೇ ಇಲ್ಲ. ಸುಮ್ಮನೆ ಕೂತ್ಕೋ. ಓ, ನಾನು ಮಾಡಿರೋ ಅಡುಗೆನ ತಿಂದು ಹೊಟ್ಟೆ ನೋವು ಬರುತ್ತೆ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತನಾ? ಇವತ್ತು ನೀನು ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ತಿಂದೇ ಎದ್ದು ಹೋಗ್ಬೇಕು. ಅಭಿ, ಹೋಗ್ಲಿ ಬಿಡು. ಯಾಕಷ್ಟು ಒತ್ತಾಯ ಮಾಡ್ತೀಯಾ? ನಾನು ಇವತ್ತು ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅಂತ ನಿನಗೂ ನಂಬಿಕೆ ಇಲ್ವಾ ದೀಪಿಕಾ? ಅಂದಾಗೆ ಇವತ್ತು ಗುರುವಾರ ಅಲ್ವಾ? ನಾನು ಉಪವಾಸ, ರಾತ್ರಿ ತಿನ್ನಂಗಿಲ್ಲ. ಚಿಕ್ಕಪ್ಪ, ಇವತ್ತು ಮಂಗಳವಾರ, ನೀವು ತಿನ್ಬೋದು. ಓ ಹೌದಾ, ವಾರನೇ ಕನ್ಫ್ಯೂಸ್ ಆಗೋಯ್ತಲ್ಲ. ಈಗೇನು ತಿನ್ನಲೇಬೇಕು ಅಂತೀಯಾ? ಅಲ್ಲ, ಯಾಕೆ ಎಲ್ಲರೂ ಹೀಗಾಡ್ತಿದ್ದೀರಾ? ಈಗೇನು ಯಾರು ತಿನ್ನಲ್ವಾ? ವಾವ್, ಬಾಯಲ್ಲಿಟ್ರೆ ಕರ್ಗೋಗ್ತಿದೆ, ಅಷ್ಟು ಚೆನ್ನಾಗಿದೆ. ಹೌದು, ನಾವು ಮಾಡಿದ್ರು ಇಷ್ಟು ರುಚಿಯಾಗಿ ಆಗಿರ್ತಿರ್ಲಿಲ್ಲ ಅನ್ಸುತ್ತೆ. ತುಳಸಿಯವರೇ, ನಿಜ ಹೇಳ್ತಿದ್ದೀರಾ? ಚೆನ್ನಾಗಿದೆಯಾ? ತಿನ್ಬೋದಾ? ಕೇಳೋದೇ ಬೇಡ. ಒಂದೇ ಒಂದು ಸ್ಪೂನು ಬಾಯಲ್ಲಿ ಇಟ್ಟು ನೋಡಿ, ಆಮೇಲೆ ನೀವು ತಿನ್ನೋದನ್ನೇ ನಿಲ್ಲಿಸೋದಿಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗಿದೆಯಾ? ಅಭಿ, ಪರವಾಗಿಲ್ವೋ? ಚೆನ್ನಾಗಿ ಅಡುಗೆ ಮಾಡ್ತೀಯಾ? ಸೂಪರ್ ಆಗಿದೆ. ಇನ್ಮೇಲೆ ವಾರಕ್ಕೆ 3 ದಿನ ನೀನು ಅಡುಗೆ ಮಾಡಪ್ಪ. ನೋಡಿದ್ರ, ನನ್ನ ಏನು ಅನ್ಕೊಂಡಿದ್ರಿ? ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗೋದಾ? ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಖಾರ ಬಾತ್ ಅಂತೂ ಅದ್ಭುತವಾಗಿದೆ. ಖಾರ ಬಾತ್ ಅಷ್ಟೇ ಅಲ್ಲ, ತುಪ್ಪದಿಂದ ಮಾಡಿರೋ ಕೇಸರಿ ಬಾತನ್ನು ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅನಿಸ್ತಿದೆ. ಈಗ
ಈಗ ನೀನು ಹೆಮ್ಮೆಯಿಂದ ದ ಗ್ರೇಟ್ ಶೆಫ್ ಮಾಧವ್ ಅವ್ರ ಮಗ ಅಂತ ಹೇಳ್ಕೊಬೋದು. ಅಭಿ ಏನು ಮಾಡ್ತಾ ಇದೀಯಾ? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನನಗೆ ಅಡುಗೆ ಮಾಡಕ್ಕೆ ಬರೋಲ್ಲ ಅಂತ ಹಂಗ್ಸಕ್ಕೆ ಬಂದ್ರ? ಯಾರು ಹಾಗೆ ಹೇಳಿದ್ದು? ಅಡುಗೆ ಮಾಡೋದು ಒಂದು ಕಲೆ, ಹಾಗಂತ ಕಲಿಯೋಕ್ಕಾಗದಿರೋ ಕಲೆ ಏನಲ್ಲ. ನೀನು ಅಡುಗೆ ಚೆನ್ನಾಗಿ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ಕಲಿಯೋದಕ್ಕಿಂತ ಮುಂಚೆನೇ ಕಲಾವಿದ ಆಗ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪು. ಅಂದರೆ ಮೊದಲು ಕಲಿಯೋದ ಕಡೆ ಗಮನ ಕೊಡು, ಆಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡು. ಎಲ್ಲಿ ಆ ರವೆ ತಗೋ. ನನಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ. ನಾನು ನಿನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅಡುಗೆ ಮಾಡೋದನ್ನು ಕಲ್ತ್ಕೊ ಅಂತ ಹೇಳ್ತಾ ಇದ್ದೀನಿ. ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಡುಗೆ ಮಾಡೋದು ನೀನೇ, ಆದರೆ ಕಲಿಸೋದು ಮಾತ್ರ ನಾನು. ಸರಿ, ಮೊದಲು ಆ ರವೆನ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ನನಗೇನೂ ಆಗಿಲ್ಲ. ಮುಂದೆ ಏನು ಮಾಡ್ಬೇಕು ಹೇಳಿ? ಖಾರ ಬಾತ್ ಮಾಡಿದ್ದಾಯ್ತು, ಈಗ ಕೇಸರಿ ಬಾತು. ಅದು ಇನ್ನೂ ಈಸಿ. ಓಕೆ. ಅಂದರೆ ತುಳಸಿ ಇವನಿಗೆ ಹೆಲ್ಪ್ ಮಾಡಲ್ಲ. ಇವಳು ಇಂಥ ಟೈಮ್ನ ಸರಿಯಾಗಿ ಬಳಸ್ಕೊತಿದ್ದಾಳೆ. ಅವನ ಮನಸ್ಸನ್ನ ಗೆಲ್ಲೋಕೆ ನೋಡ್ತಿದ್ದಾಳೆ. ಇವಳನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ಬುದ್ಧಿವಂತೇನೆ ಇವಳು.